ಚಿಕ್ಕಬಳ್ಳಾಪುರ ನಗರ ಹೊರವಲಯದಲ್ಲಿರುವ ಚಿತ್ರಾವತಿಯ ಪುರಾಣ ಪ್ರಸಿದ್ಧ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಕುಮಾರಸೃಷ್ಟಿ ಪ್ರಯುಕ್ತ ಬ್ರಹ್ಮರಥೋತ್ಸವದ ಅಂಗವಾಗಿ ಬೆಳಗಿನಿಂದಲೇ ರುದ್ರಾಭಿಷೇಕ, ಪಾನಕ ಪೂಜೆ ಸಹಿತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಜಾತ್ರೆಯ ಅಂಗವಾಗಿ ದೇವಾಲಯಕ್ಕೆ ಸುಣ್ಣ ಬಣ್ಣ ಬಳಿದು ರಥವನ್ನು ತಳಿರು ತೋರಣಗಳು, ಬಗೆ ಬಗೆಯ ಹೂಗಳಿಂದ ಸಿಂಗರಿಸಲಾಗಿತ್ತು. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಲಾಗಿತ್ತು. ಸ್ವಾಮಿಯ ದರ್ಶನ ಪಡೆಯಲು ಭಕ್ತರು ಸರತಿಯ ಸಾಲಿನಲ್ಲಿ ನಿಂತ ದೃಶ್ಯಗಳು ಸಾಮಾನ್ಯವಾಗಿತ್ತು. ಇನ್ನು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಏರ್ಪಡಿಸಿದ್ದರು. ಸತಿ ನಮಸ್ಕಾರ ಮಾಡ್ಕೊಂಬಿಡಿ. ಬನ್ನಿ, ಮುಂದೆ ಬನ್ನಿ. ಕೆಳಗಡೆ ಮಂಗಳಾರತಿ ಇದೆ. ಸೆಳೆದು ನಿಮ್ಮ ಬೆಲೆಬಾಳುವ ವಸ್ತುಗಳನ್ನು ಕಳುವು ಮಾಡತಕ್ಕಂಥ ಒಂದು ಸಂದರ್ಭ ಇರುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನೋಡ್ಕೊಳ್ಳಿ, ಅವರು ನಿಮ್ಮ ಜೊತೆಲಿರುವಂತ ನೋಡ್ಕೊಳ್ಳಿ. ಕಲ್ಯಾಣ ಚಿತ್ರಾವತಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರ್ತಕ್ಕಂಥ ಮುಖಾಂತರ ಅವಕಾಶ ಕೊಡದಂತೆ ಸರ್ವಿಸನ್ನು ನಿಮ್ಮ ದೂರದರ್ಶನ ಮಾಡಿಕೊಂಡು ನಿಮ್ಮ ಬೆಲೆ ಬಾಳುವ ಬಂಗಾರದ ಅಡುಗೆ ವಸ್ತುಗಳ ಮೇಲೆ ನಿಗಾವಣೆ ಇರಲಿ. ಆಯ್ತಾ? ಬ್ರಹ್ಮರಥೋತ್ಸವಕ್ಕೆ ಜಿಲ್ಲಾ ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಟ್ ಅವರು ಚಾಲನೆ ನೀಡಿದರು. ಭಕ್ತಾದಿಗಳ ಹರ್ಷೋದ್ಗಾರದ ನಡುವೆ ಶ್ರದ್ಧಾ ಭಕ್ತಿಯಿಂದ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸುವ ಮೂಲಕ ತೇರನ್ನು ಎಳೆಯಲಾಯಿತು. ಈ ವೇಳೆ ಭಗವಂತನ ನಾಮಸ್ಮರಣೆಯೊಂದಿಗೆ ಹರಕೆ ಹೊತ್ತ ಭಕ್ತಾದಿಗಳು ಧವನ ಸಹಿತ ಬಾಳೆಹಣ್ಣುಗಳನ್ನು ರಥಕ್ಕೆ ಎಸೆಯುವ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು ಕೋರಿಕೊಳ್ತಾ ಇದ್ದ ದೃಶ್ಯಗಳು ಸಾಮಾನ್ಯವಾಗಿದ್ದವು. ನಾನೇನು ಪಂಚಾಯತ್ ತಗೊಳ್ರಿ ಸರ್, ಪ್ರೆಸ್ ಅವರೆಲ್ಲ ಪ್ಲೇಸ್
ತುಂಬ ಚೆನ್ನಾಗಿರೋ ದೇವಸ್ಥಾನ ಇದು. ತಾಲೂಕ್ ಪಂಚಾಯತಿಯ ಆಡಳಿತದಲ್ಲಿ ಇರುವ ದೇವಸ್ಥಾನ ಇದು. 116ನೇ ವರ್ಷದ ಕುಮಾರ ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ ಇವತ್ತು. ಈ ಸಮಾರಂಭದಲ್ಲಿ, ಈ ಕಾರ್ಯಕ್ರಮದಲ್ಲಿ ಇಲ್ಲಿನ ಆಡಳಿತ ವರ್ಗದವರೊಟ್ಟಿಗೆ ಭಕ್ತಾದಿಗಳೊಟ್ಟಿಗೆ ಸಂಭ್ರಮಿಸೋದು ತುಂಬ ಖುಷಿಯಾಯಿತು. ರಥ ಮಹೋತ್ಸವದಲ್ಲಿ ಭಾಗವಹಿಸೋದು ತುಂಬ ಸ್ಪೆಷಲ್ ಅನ್ನಿಸ್ತು. ತುಂಬ ಚೆನ್ನಾಗಿ ಒಳ್ಳೆ ಸ್ಪಿರಿಚುವಲ್ ಫೀಲಿಂಗ್ ಕೊಡ್ತು. ಇನ್ನು ವರ್ಷಕ್ಕೊಮ್ಮೆ ನಡೆಯುವ ಚಿತ್ರಾವತಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ರಥೋತ್ಸವದಂದು ಪ್ರತಿ ವರ್ಷದಂತೆ ಸಬ್ಬೆನಹಳ್ಳಿ, ಹೊನ್ನೆನಹಳ್ಳಿ, ಹಾರೋಬಂಡೆ, ಮಂಚನಬಲೆ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರು ಎತ್ತಿನ ಗಾಡಿಗಳಲ್ಲಿ, ಟ್ರ್ಯಾಕ್ಟರ್ಗಳಲ್ಲಿ ಬಂದು ಮಜ್ಜಿಗೆ, ಪಾನಕ, ಪನ್ನೀರು ಸೇವೆ ಸಲ್ಲಿಸಿದರು. ವರ್ಷಿತಾ, ಶಿಡ್ಲಘಟ್ಟದಿಂದ ಬಂದಿರೋದು ನಾನು. ಇವತ್ತು ನಾರ್ಮಲಾಗಿ ಎಲ್ಲ ಪೀಪಲ್ಸ್ಗೆ ಜಾತ್ರೆ ಅಂದರೆ ಇಷ್ಟ ಇರುತ್ತೆ. ಇವತ್ತು ಚಿತ್ರಾವತಿಯಲ್ಲಿ ಜಾತ್ರೆ ಅಂದ್ಬಿಟ್ಟು ತೇರು ನೋಡೋಣ ಅಂತಂದ್ಬಿಟ್ಟು ಬಂದ್ವಿ. ದರ್ಶನ ಸಖತ್ತಾಗಾಯಿತು. ಫ್ರೆಂಡ್ಸ್ ಜೊತೆ ಬಂದಿದ್ದೀವಿ. ತೇರು ಚೆನ್ನಾಗಾಯಿತು. ತೇರೆಲ್ಲ ದೇವ್ರ ದರ್ಶನ ಚೆನ್ನಾಗಾಯಿತು. ನಮಸ್ಕಾರ, ನಾನು ದಿವ್ಯಾ ಅಂತ ಹೇಳಿ ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀನಿ. ಸೊ ಇವತ್ತು ಚಿತ್ರಾವತಿ ತೇರನ್ನು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗಳ ದರ್ಶನ ಮಾಡೋಂಥ ನಮ್ಮ ಮನೆ ದೇವರು ಇದು. ಸೊ ಮಾಘ ಮಾಸದ ಷಷ್ಠಿ, ಶುಕ್ಲ ಪಕ್ಷದ ಷಷ್ಠಿ ಇಲ್ಲಿ ಯಾವಾಗಲೂ ತೇರು ನಡೆಯುತ್ತೆ. ಸೊ ತೇರು ನೋಡಿ ಸುಬ್ರಹ್ಮಣ್ಯೇಶ್ವರ ದರ್ಶನ ಮಾಡಿ ಆಶೀರ್ವಾದ ತೊಗೊಂಡು ಹೋಗೋಣ ಅಂತ ಚಿತ್ರಾವತಿಗೆ ಬಂದಿದ್ವಿ. ತುಂಬ ಸಂತೋಷ ಆಯಿತು. ದೇವರನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ತುಂಬ ಸಂತೋಷ ಆಯಿತು. ನಾನು ಹೊಸಕೋಟೆಯಿಂದ ಬಂದಿದ್ದೀನಿ. ಆ್ಯಕ್ಚುಲಿ ನಾವು ಪ್ರತಿ ವರ್ಷ ವಿಸಿಟ್ ಮಾಡ್ತೀವಿ. ನನ್ನ ಅಮ್ಮನ ಮನೆ ಬಂದು ಇಲ್ಲೇ ಮಂಚನಬಲೆ, ಚಿಕ್ಕಬಳ್ಳಾಪುರ ಹತ್ರ. 12:45ಗೆ ತೇರಾಯಿತು. ಇಲ್ಲಿ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿದೆ. ದೇವರು ತುಂಬ ಚೆನ್ನಾಗಿದೆ. ನಾವು ಫ್ಯಾಮ್ಲಿ ಜೊತೆ ಬಂದಿದ್ದೀವಿ. ಚಿಕ್ಕ ಮಕ್ಳು ಇರೋದ್ರಿಂದ ಫ್ಯಾಮ್ಲಿ ಎಲ್ಲ ಹೊರಗಡೆ ಇದೆ. ಸೊ ಕ್ರೌಡ್ ತುಂಬ ಇದೆ. ವಿಸಿಟ್ ಮಾಡೋ ಹಾಗಿದ್ರೆ ಮಾಡಿ ಆ್ಯಂಡ್ ತುಂಬ ಸೇಫ್ ಆಗಿರಿ. ಪಲ್ಲವಿ ಅಂತ, ನಮ್ಮದು ಜಾತ್ವರ ಸೊಳ್ಳಿ. ನಾವು ಇಲ್ಲಿ ಯಾವಾಗ್ಲೂ ಚಿತ್ರಾವತಿ ಜಾತ್ರೆಗೆ ಬರ್ತೀವಿ. ಅದೇ ಥರ ಈ ಥರನೂ ನಮ್ಮ ಫ್ಯಾಮಿಲಿ ಜೊತೆ ಬಂದಿದ್ವಿ. ದೇವ್ರನ್ನ ನೋಡಿ ತುಂಬ ಖುಷಿ ಆಯಿತು. ತೇರೆಲ್ಲ ನೋಡಿ. ನನ್ನ ಹೆಸರು ಸುಭಾಷಿನಿ ಅಂತ. ನಾವು ಇದೇ ಮೊದಲ ಬಾರಿಗೆ ಬಂದಿದ್ದೀವಿ. ಬಾಗೇಪಲ್ಲಿಯಲ್ಲಿ ಇದ್ರೂ ಕೂಡ ಅಂದರೆ ಮಾಮೂಲಿಯಾಗಿ ದೇವಸ್ಥಾನಕ್ಕೆ ಬರ್ತಾ ಇದ್ವಿ. ಜಾತ್ರೆಗಂತ ಇದೇ ಫಸ್ಟ್ ಟೈಮ್ ಬಂದ್ವಿ. ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ತುಂಬ ಸಂತೋಷ ಆಯಿತು. ಇದು ಕೊನೆ ಷಷ್ಠಿ ಆಗಿದೆ, ಮಾಘ ಮಾಸದ ಕೊನೆ ಷಷ್ಠಿ. ಇವತ್ತಿನ ದಿನ ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡಿದ್ರೆ ರೋಗ ರುಜಿನಗಳು, ಚರ್ಮ ಸಂಬಂಧಪಟ್ಟಂಥ ವ್ಯಾಧಿಗಳು ವಾಸಿಯಾಗುತ್ತೆ ಅನ್ನೋದು ನಮ್ಮಲ್ಲಿ ನಂಬಿಕೆ. ಹಾಗಾಗಿ ಈ ದಿನ ನಾವು ಉಪವಾಸ ಮಾಡಿ, ಹುತ್ತಗಳಿಗೆ ಪೂಜೆ ಮಾಡಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬರ್ತೀವಿ. ಸ್ವಲ್ಪ ಕಷ್ಟನೇ ಆಯಿತು, ಆದರೂ ದೇವ್ರು ನೋಡಿದ್ರಲ್ಲ ಸಂತೋಷ ಆಯಿತು. ಹೆಸರು ಶಿರೀಷಾ KR ಅಂತ, ಹರಿಹರಪುರ ನಿವಾಸಿ. ನಾನು ಇದು ಜಾಸ್ತಿ ಸರಿ ಬಂದಿದ್ದೀನಿ ದೇವಸ್ಥಾನಕ್ಕೆ. ಚೆನ್ನಾಗಿ ದರ್ಶನ ಆಗಿದೆ. ರಶ್ ಜಾಸ್ತಿ ಇದೆ, ಬಟ್ ದರ್ಶನ ಆಯಿತು, ಚೆನ್ನಾಗೇ ಆಯಿತು. ಅಲಂಕಾರ ಎಲ್ಲ, ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ದರ್ಶನ. ಇನ್ನು ದೇವಸ್ಥಾನದ ಸುತ್ತಮುತ್ತಲೂ ವಾರದಿಂದಲೇ ತಲೆ ಎತ್ತಿರುವ ಅಂಗಡಿ ಮುಂಗಟ್ಟುಗಳು, ಮಕ್ಕಳ ಮನೋರಂಜನೆಯ ರಂಕಲ್ ರಾಟೆ, ಗಿರ್ಗಿಟ್ಲೆ, ಗೊಂಬೆ, ಚುಕುಬುಕು ರೈಲು, ಬತ್ತಾಸು, ಬೂಂದಿ ಬುರುಗು, ಬಿಸಿ ಬಿಸಿ ಬೋಂಡ, ಬಣ್ಣ ಬಣ್ಣದ ಶರಬತ್ತು ಅಂಗಡಿಗಳು ಜಾತ್ರೆಯಲ್ಲಿ ಸಾರ್ವಜನಿಕರನ್ನು ಕೈ ಬೀಸಿ ಕರೆಯುತ್ತಿದ್ದವು. ಜೊತೆಗೆ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಆಗಿರುವ ಹರಿಹರಪುರ ಗ್ರಾಮದ ಶಿವಕುಮಾರ್ ಅವರು ಆವಲ್ಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 14 ಹಳ್ಳಿಗಳಿಗೆ ಚಿತ್ರಾವತಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಮತ್ತು ರಥೋತ್ಸವದ ಪ್ರಯುಕ್ತ ಉಚಿತ ಆಟೋ ಸೇವೆ ಸಲ್ಲಿಸಿ ಭಕ್ತಿ ಭಾವ ಮೆರೆದಿದ್ದಾರೆ. ಬ್ರದರ್ ನೋಡಿ, ನಾನು ಹುಟ್ಟು ಬೆಳೆದಿದ್ದೆಲ್ಲ ನಮ್ಮ ಆವಲ್ಗುರ್ಕಿ ಗ್ರಾಮ ಪಂಚಾಯಿತಿ ಹರಿಹರಪುರ, ನಮ್ಮದು ಸಣ್ಣ ಹಳ್ಳಿನಲ್ಲಿ ನಾನು ಹುಟ್ಟು ಬೆಳೆದಿದ್ದು. ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುತ್ತೆ. ಚಿತ್ರಾವತಿ ಸುಬ್ರಹ್ಮಣ್ಯ ಸ್ವಾಮಿ ನಮ್ಮ ಪಂಚಾಯತಿಗೆ ಸೇರುತ್ತೆ. ಅದರಿಂದ ಸಣ್ಣ ವಯಸ್ಸಿನಿಂದ ನಾನು ಕೂಡ ಸಣ್ಣ ವಯಸ್ಸಿನಲ್ಲಿ ಅಲ್ಲಿಂದ ನಮ್ಮ ತಂದೆಯವರು, ನಮ್ಮ ತಾತವರೆಲ್ಲ ನಮ್ಮನ್ನು ಸೈಕಲಲ್ಲಿ, ಟೂ ವೀಲರಲ್ಲೆಲ್ಲ ಕರ್ಕೊಂಡು ಬರ್ತಾಯಿದ್ರು. ನಾವು ಯಾವಾಗಲೂ ಬಂದು ಹೋಗಿರೋದು, ದೇವ್ರಿಗೆ ವರ್ಷನೂ ಬರ್ತಾಯಿದ್ವಿ ಇಲ್ಲಿಗೆ. ಹಂಗಾಗಿ ಇವತ್ತೊಂದು ಸ್ವಲ್ಪ ನಾವು ಬೆಳೆದಿದ್ವಿ, ದೊಡ್ಡವರಾಗಿದ್ದೀವಿ. ನಮ್ಮ ಕೈನಲ್ಲಾಗಿದ್ದು ಏನೋ ಒಂದು ಕೊಡುಗೆ ಸಮಾಜಕ್ಕೆ ಕೊಡಬೇಕು ಅಂತ ಹೇಳಿಬಿಟ್ಟು ಇವತ್ತಿನ ದಿನ ಎಲ್ಲರಿಗೂ ಕೂಡ ಉಚಿತವಾಗಿ ಇವತ್ತು ನಾನೊಂದು 8 ಆಟೋಗಳನ್ನ ಹಾಕಿದ್ದೀವಿ ಇವಾಗ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೋಸ್ಕರ ಎಲ್ಲರಿಗೂ. ಹಂಗಾಗಿ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಸೇರುವ 13-14 ಹಳ್ಳಿಗಳಿಂದ ಕೂಡ ಉಚಿತವಾಗಿ ಆಟೋ ವ್ಯವಸ್ಥೆಯನ್ನು ನಾನು ಮಾಡಿದ್ದೀನಿ. ಒಟ್ಟಾರೆ ಶನಿವಾರ ನಡೆದ ಚಿತ್ರಾವತಿ ಜಾತ್ರೆ ನಗರೀಕರಣದ ನಡುವೆ ಗ್ರಾಮೀಣ ಸೊಗಟನ್ನು ಜನತೆಗೆ ಮುಟ್ಟಿಸುವಲ್ಲಿ ಯಶಸ್ವಿಯಾಗಿದೆ. ಬ್ರಹ್ಮರಥೋತ್ಸವ ಆಸ್ತಿಕರಿಗೆ ಮತ್ತು ಭಕ್ತರ ಸಂಭ್ರಮಾಚರಣೆಗಳಿಗೆ ಸಾಕ್ಷಿಯಾಯಿತು. ದೇವಸ್ಥಾನದ ಒಳಗಡೆ
ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.